ಓಕೆ ಸ್ನೇಹಿತರೆ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನಾನು ಇವಾಗ ಪ್ರಸನ್ನ ಥಿಯೇಟರ್ ಹತ್ರ ಬಂದಿದ್ದೀನಿ. ನೋಡಬೇಕು, ಪ್ರಸನ್ನ ಥಿಯೇಟ್ರಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲೂ ನೋಡಿದ್ರು ಸುತ್ತಮುತ್ತ ಬರೀ ಕಟೌಟು, ಡೆವಿಲ್ ಸಿನಿಮಾದ ಕಟೌಟ್ಗಳು, ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳೇ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ನಾನು ಬಂದಿದ್ದೀನಿ ಏನಪ್ಪ ಅಂತಂದರೆ ಎಷ್ಟು ಟಿಕೆಟ್ಸ್ ಸೇಲ್ ಆಗಿದೆ, ಮತ್ತು ಟಿಕೆಟ್ ಸಿಗುತ್ತಾ, ಎಷ್ಟು ದಿನದ್ದು ಟಿಕೆಟ್ ಸೇಲ್ ಆಗಿದೆ, ಮತ್ತು ಎಷ್ಟು ಕಲೆಕ್ಷನ್, ಅಂದರೆ ಇವಾಗಲೇ ಗೊತ್ತಾಗಲ್ಲ ಕಲೆಕ್ಷನ್ ಎಲ್ಲ, ಬಟ್ ಯಾವ ರೀತಿ ಇದೆ, ಓಪನಿಂಗ್ ಯಾವ ರೀತಿ ಇದೆ ಅನ್ನೋ ತಿಳ್ಕೋಣ. ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಏನಪ್ಪ ಅಂತಂದರೆ ಇಲ್ಲಿ ಮ್ಯಾನೇಜರ್ನೇ ಮಾತಾಡ್ಸೋಣ. ಎಷ್ಟು ಟಿಕೆಟ್ಗಳು ಬುಕ್ ಆಗಿದೆ, ಆಲ್ರೆಡಿ ಮೊದಲನೇ ದಿನ ಟಿಕೆಟ್ ಆಲ್ಮೋಸ್ಟ್ ಬುಕ್ ಆಗಿರುತ್ತೆ ಅನ್ಸುತ್ತೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸೊ ಬನ್ನಿ ಮಾತಾಡ್ಸೋಣ. ಡಿ ಬಾಸ್ ದರ್ಶನ್ ಅವ್ರ ಸಿನಿಮಾ ಅಂದ್ರೆ ಪ್ರಸನ್ನ ಥಿಯೇಟರ್ಲಿ ಇದ್ದೇ ಇರುತ್ತೆ. ಆಮೇಲೆ ಫ್ಯಾನ್ಸ್ಗಳು ಹಂಗಿದ್ದಾರೆ ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ. ಸೊ ಹೆಂಗಿದೆ ಸರ್ ಓಪನಿಂಗ್ ಎಲ್ಲ? ಬಹಳ ಚೆನ್ನಾಗಿದೆ ಸರ್. ಆಕ್ಚುಲಿ ಥರ್ಸ್ಡೇ 6 ಶೋ ಇದೆ. 6 ಶೋ ಭರ್ತಿ ಆಗಿದೆ. ಫ್ಯಾನ್ ಶೋ 500-600 ಇದನ್ನೊಂದು ಹಾಫ್ ಅನ್ ಅವರ್ ಕ್ಲಿಯರ್ ಆಗಿದೆ, ಎಲ್ಲ ಸೇಲ್ ಆಗಿದೆ. ನೈಟ್ ಶೋ 200-250 ಇದೆ. ಎಲ್ಲ ಮೊದಲನೇ ಟಿಕೆಟ್ ಶೋದು ಮೊದಲನೇ ದಿವಸದ ಎಲ್ಲ ಟಿಕೆಟ್ ಕ್ಲೋಸ್ ಆಗಿದೆ. 6 ಶೋಸ್ ಭರ್ತಿ ಆಗಿದೆ. ಓಕೆ, ಒಂದು 6 ಶೋ ಭರ್ತಿ ಆಗಿದೆ. 6 ಶೋ ಭರ್ತಿ. ಒಂದು ಶೋನಲ್ಲಿ ಎಷ್ಟು ಜನ ಕೂರ್ಬೋದು ಅಂದಾಜು? ಒಂದು ಶೋನ 1142 ಜನ ಕೂತ್ಕೋಬಹುದು. 100 ಜನ ಸರ್. ಅಪ್ರಾಕ್ಸಿಮೇಟ್ಲಿ 6 ಶೋ ಭರ್ತಿ ಆದ್ರೆ ಎಷ್ಟು ಕಲೆಕ್ಷನ್ ಆಗ್ಬೋದು ಅಂದಾಜು ಒಂದು ಥಿಯೇಟರ್ಲಿ? ಒಂದು ಥಿಯೇಟರ್ಲಿ ಅಂದ್ರೆ ರೇಟ್ ಆಫ್ ಅಡ್ಮಿಷನ್ ಡಿಪೆಂಡ್ ಆಗುತ್ತೆ. ಪ್ರೈಸ್ ಮೇಲೆ ಒಂದು 12 lakhs ಮೇಲೆ ಆಗಿದೆ. 12 lakhs ಮೇಲೆ ಆಗಿದೆ ಮೊದಲನೇದು ಒಂದು ಥಿಯೇಟರ್ಲಿ. ಒಂದು ಥಿಯೇಟರ್. ಓಕೆ ಸರ್, ನಿಮ್ಗೆ ನಾಲೆಡ್ಜ್ ಇರುತ್ತೆ. ಆಲ್ಮೋಸ್ಟ್ ಮೊದಲನೇ ದಿನ ಒಂದು 50-60 ಥಿಯೇಟರ್ ಅಥವಾ 100-200 ಥಿಯೇಟರ್ ಇದಾಗಿರುತ್ತೆ. ಎಷ್ಟು ಕಲೆಕ್ಷನ್ ಆಗ್ಬೋದು ಸರ್ ಅಂದಾಜು? ಆಗುತ್ತೆ ಸರ್, ಇದೇ ರೇಂಜ್ ಅಲ್ಲಿ ಕ್ಲೋಸ್ ಟುಗೆದರ್ ಆಗುತ್ತೆ. ಸುಮ್ಮನೆ ಕೆಲವರು ಬರೀ ಡೂಪ್ ಇಷ್ಟು ಕೋಟಿ ಸುಳ್ಳೋದು. ಒಂದು ಕೋಟಿ, 1.5 ಕೋಟಿ ಒಳಗೆ ಮೊದಲನೇ ದಿನದಲ್ಲಿ. ಅಂದ್ರೆ ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆದ್ರೆ ಸುಮ್ಮನೆ ಅರ್ಧ ಬೂಸ್ಟ್ ಮಾಡ್ತಾರೆ ಅಷ್ಟೇ. ಕೋಟಿಗೆ ಬೆಲೆ ಇಲ್ಲ ಸರ್, ಸುಮ್ಮನೆ ಸುಳ್ಳೆ ಮಾಡ್ತಾರೆ. ನಿಯರ್ 1 ಕೋಟಿ ಹತ್ರ ಆಗ್ಬಿಡುತ್ತೆ ಕಡಿಮೆ ಪ್ರೈಸ್ ಇದ್ದಾಗ. ತುಂಬಾ ಜಾಸ್ತಿ ಪ್ರೈಸ್ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಇದೆ, ಜಾಸ್ತಿ ಆಗುತ್ತೆ ಸರ್. ಈಗ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತವೆ, ಹಿಂದಿವೆಲ್ಲ ರಿಲೀಸ್ ಆಗ್ತವೆ. ಸೊ ಅವ್ರದೆಲ್ಲ ಪ್ರೈಸ್ ಜಾಸ್ತಿ ಇರುತ್ತಲ್ಲ ಇದಕ್ಕಿಂತ? ಇಲ್ಲ ಸರ್, ನಾರ್ಮಲ್ ಆಗಿ ಇಷ್ಟೇ ಇರುತ್ತೆ ಅವ್ರದ್ದು. ಈ ತೆಲುಗು ಸಿನಿಮಾ ದೊಡ್ಡ ದೊಡ್ಡ ಜೂನಿಯರ್ NTR ಮತ್ತೆ ಪವನ್ ಕಲ್ಯಾಣ್ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ ಬಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನ ನಾರ್ಮಲ್ ಆಗಿ ಇಷ್ಟೇ ಇರುತ್ತೆ, 150-200 ಆ ತರ ಈ ತರ ಇರುತ್ತೆ. ಮತ್ತೆ ಇನ್ನ ಹೆಂಗಿದೆ ಸರ್? ಮತ್ತೆ ಟಿಕೆಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವಾಗ ಬುಕ್ ಮಾಡ್ಕೋಬೇಕಾಗುತ್ತೆ? ಬುಕ್ ಮೈ ಶೋ ಇದೆ, ಆನ್ಲೈನ್ ಇದೆ, ಆಫ್ಲೈನ್ ಇಲ್ಲಿ ಬಂದ್ರು ಕೊಡ್ತೀವಿ. ಫಸ್ಟ್ ಡೇ ಎಲ್ಲ ಫ್ಯಾನ್ಸ್ ಒಂದೊಂದು ಫ್ಯಾನ್ಸ್ ಒಂದು 300-200 ಎಲ್ಲ ತಗೊಂಡು ಹೋಗಿದ್ದಾರೆ. ಖಾಲಿ 300 ಒಬ್ಬರು ತಗೊಂಡಿದ್ದಾರೆ. ಒಂದು ಯಾರೋ ಅವರು ಅಗ್ರಹಾರದ ಹುಡುಗರು ಒಂದೇ ಟೀಮ್ 300 ಟಿಕೆಟ್ ತಗೊಂಡಿದ್ದಾರೆ. ಅವ್ರ ಗ್ರೂಪಿಗೆ ಪೂರ್ತಿ ಜೋರಾಗಿ ಸೆಲೆಬ್ರೇಷನ್ ಮಾಡುವಾಗ ಹಾಗೆ ಎಂದು ತಗೊಂಡು. ಸರ್ ಇದು ಬ್ಯಾನರ್ಸ್ ಎಲ್ಲ ಯಾರು ಮಾಡೋದಿಲ್ಲ? ಎಲ್ಲ ಇದು ಕಟೌಟ್ ಎಲ್ಲ ಇವ್ರು ಮಾಡೋದು, ಡಿಸ್ಟ್ರಿಬ್ಯೂಟರ್ ಮಾಡೋದು. ಇದೆಲ್ಲ ಫ್ಯಾನ್ಸ್ ಹಾಕಿ ಎಲ್ಲ ಫ್ಯಾನ್ಸ್ ಹಾಕಿ. ಈಗ ಸರ್ ಯಾವುದೇ ಒಂದು ಸಿನಿಮಾನ ಪ್ರಮೋಷನ್ ಮಾಡ್ಬೇಕು ಅಂದ್ರೆ ಪ್ರೊಡ್ಯೂಸರ್ಗಳು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬೇಕು ಬ್ಯಾನರ್ಗಳಿಗೆ, ಇದಕ್ಕೆ. ಬಟ್ ಎಸ್ಪೆಷಲಿ ಈ ತರ ಸಿನಿಮಾಗಳು, ಅದು ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾ ಅಂದ್ರೆ ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು, ಇನ್ ಮಿಕ್ಕಿದ ಫ್ಯಾನ್ಸ್ ಮಾಡ್ತಾರೆ. ಅವರೇ ಪಬ್ಲಿಸಿಟಿ ಮಾಡ್ಬಿಡ್ತಾರೆ. ಪ್ರೊಡ್ಯೂಸರ್ ಸ್ವಲ್ಪ ದುಡ್ಡು ಉಳಿಯುತ್ತದೆ. ಬೇರೆ ಸಿನಿಮಾ ಕಟೌಟ್ ಹಾರ ಹಾಕೋದ್ರಿಂದ ಅವ್ರ ಕೈಯಿಂದ ಹಾಕ್ಸ್ಬೇಕು, ಅವರೇ ಮಾಡ್ತಾರೆ. ಹೀರೋಗೆ ಹಾರ ಹಾಕ್ಸ್ಬೇಕು ಅಂದ್ರೆ ಪ್ರೊಡ್ಯೂಸರ್ ದುಡ್ಡು ಕೊಡ್ಬೇಕು. ಪ್ರತಿಯೊಂದು ಪಟಾಕಿ ದುಡ್ಡು ಎಲ್ಲ ಕೊಡ್ಬೇಕು, ಬಟ್ ಅಲ್ಲಿಗೆ ಮಾಡ್ತಾರೆ. ಇದಕ್ಕೆ ಪಟಾಕಿ ದುಡ್ಡಿಲ್ಲ, ಹಾರದ ದುಡ್ಡಿಲ್ಲ, ಸೇಬಣ್ಣು ಹಾರ, ಮಾವಿನ ಹಣ್ಣು, ಎಂತೆಂತ ಹಾರಗಳಾಗ್ತಾರೆ, ಯಾವ್ದು ದುಡ್ಡಿಲ್ಲ, ಅವರೇ ಮಾಡ್ತಾರೆ ಫ್ಯಾನ್ಸ್. ಸರ್ ಮತ್ತೆ ಈಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾ ಬಂದಾಗ? ಸರ್ ಸಿನಿಮಾ ನಮ್ಮಲ್ಲಿ ಆಕ್ಚುಲಿ ಪ್ರಸಾದದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಮೇ ಆಗೋದು. ಅದು ಅಂದ್ರೆ ಇದು ಒಂಥರ ಇದು ಅವ್ರದ್ದು ಬೆಲ್ಟ್, ಇದು ಫ್ಯಾನ್ ಪ್ರಸನ್ನ ಥಿಯೇಟರ್ ಅವ್ರಿಗೆ ದರ್ಶನ್ಗೆ ಒಂದು ಮಾಸ್ ಪಿಕ್ಚರ್ ಅಲ್ಲ, ಅವ್ರದ್ದೆಲ್ಲ ಸಿನಿಮಾ ಇಲ್ಲೇ ಇಟ್ಟಾಗಿದೆ. ಇಲ್ಲಿ ವೀರೇಶಗೆಲ್ಲ ಒಂದ್ 2-3 ಸಿನಿಮಾ ಆಗಿದೆ, ಮಿಕ್ಕಿದೆಲ್ಲ ಪ್ರಸನ್ನ ಪ್ರಮೋದ್ ಇಲ್ಲೇ ಸರ್. ಸರ್ ಈಗ ಹಳೆಯ ಸಿನಿಮಾಗಳೆಲ್ಲ ಕೆಲವೊಂದು ಬಂದು, ಈಗ ಕರಿಯ ಬಂತು, ನವಗ್ರಹ ಬಂತು, ಸೊ ಅದೇ ಅಷ್ಟು ವಿಜೃಂಭಣೆಯಿಂದ ನಡೀತು. ಸೊ ಇದು ಹೊಸ ಸಿನಿಮಾ, ಕತೆ ಗೊತ್ತಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ನೋಡಿದಾರೆ. ಈಗ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂತ ಸಿನಿಮಾಗೆನೆ ಇಲ್ಲಿ ಬಂದು ಜೈಕಾರ ಹಾಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಮತ್ತೆ ಈಗ ಇದು ಹೊಸ ಸಿನಿಮಾ, ಕತೆ ಗೊತ್ತಿಲ್ಲ, ಹೆಂಗಿದೆ ಅಂತ ಗೊತ್ತಿಲ್ಲ ಸಿನಿಮಾ. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ. ಗುರುವಾರ ಒಟ್ಟೆ ಒಂದು 2 ಶೋ ಆಗ್ಬೇಕು, ಅಲ್ಲಿ ರಿಸಲ್ಟ್ ಯಾವ ರೀತಿ ಒಪಿನಿಯನ್ ಬರುತ್ತೋ ಆಮೇಲೆ ಇನ್ನು ಕ್ರೇಜ್ ಜಾಸ್ತಿ ಆಗುತ್ತೆ. ಸೊ ಅಂದ್ರೆ ಈಗ ಒಂದ್ ವೇಳೆ ಸಿನಿಮಾದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೆಸರು, ಮೋಸ ಇಲ್ಲ ಪ್ರೊಡ್ಯೂಸರ್ಗೆ. ಸಿನಿಮಾ ಹೇಗಿದ್ರು ಮೋಸ ಖಂಡಿತ ಸಿನಿಮಾ ಹೇಗಿದ್ರು ಬರುತ್ತೆ. ಸಿನಿಮಾ ನೋಡ್ತಾರೆ ಒಂದ್ಸಲ 2 ಸರಿ ನೋಡ್ತಾರೆ. ಅವ್ರು ಹಾಕಿರೋ ಬಂಡವಾಳಕ್ಕೆ ಯಾವತ್ತೂ ಮೋಸ ಆಗಲ್ಲ. ಆಕ್ಟಿಂಗ್ ಮಾಡಿರ್ತಾರೆ, ಇದು ಎಂಟರ್ಟೈನ್ಮೆಂಟ್ ಇರುತ್ತೆ, ಬಂದೇ ಬರುತ್ತೆ. ಸರ್ ಮುಂಚೆ ಎಲ್ಲ ಒಂದು ರೂಮರ್ಸ್ ಇತ್ತು, ಅಂದ್ರೆ ಡಿಸ್ಟ್ರಿಬ್ಯೂಟರ್ಗಳು ಯಾರು ತಗೊಳಕ್ ಬರ್ತಾ ಇಲ್ಲ, 35 ಕೋಟಿಗೂ ಮಾರಕ್ ಹೋದ್ರು ಯಾರು ತಗೋತಾ ಇಲ್ಲ ಅಂತಂದ್ರು. ಆತರ ಏನೋ ಇತ್ತ ಸಿಚುವೇಶನ್? ಏನಿಲ್ಲ ಸರ್, ನಾವು ಕಣಗೆ ಆತರ ಏನೂ ಇಲ್ಲ. ಅವರೇ ಡೈರೆಕ್ಟ್ ರಿಲೀಸ್ ಮಾಡಿದ್ರೆ KV
KVN ಅವರು ಅವ್ರು ಇದಾರಲ್ಲ ಅವರೇ ಮಾಡ್ತಾರೆ. ಡಿಸ್ಟ್ರಿಬ್ಯೂಟರ್ಗೆ ಏನು ಎಂದೇಟ್ ಆಗಿರಲಿಲ್ಲ, ಸುಮ್ಮನೆ ಜಸ್ಟ್ ರೂಮರ್ಸ್ಗಳು ಸುಮ್ಮನೆ ಒಪ್ಪಿಸ್ತಾರೆ ಅಷ್ಟೇ, ಬೂಸ್ಟ್ ಮಾಡ್ತಾರೆ ಎಲ್ಲ ಸುಳ್ಳು. ಓಕೆ ಸರ್, ಕಾಟರದ ಕಲೆಕ್ಷನ್ ಎಷ್ಟಾಯ್ತು ಮೊದಲೇ ದಿನ? ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಸರ್. ಫಸ್ಟ್ ಡೇ ಅಂತಲ್ಲ, ಅದು ಒಂದು ವೀಕ್ ಚೆನ್ನಾಗೇ ಹೋಯ್ತು ಭಾಳ. ಬಟ್ ಭಾಳ ಎಕ್ಸ್ಪೆಕ್ಟೇಷನ್ ಒಳ್ಳೆ ಕ್ರೌಡ್ ಬಂತು. ಅದು ಹೆಂಗೆ ಅಂದ್ರೆ ಸ್ವಲ್ಪ ಸಿನಿಮಾ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಜಾಸ್ತಿ ಜನ ಇನ್ನೂ ಜಾಸ್ತಿ ಇದಾಯ್ತು ಸರ್. ರಿಲೀಸ್ ಆದ್ಮೇಲೆ ಸಖತ್ ಕ್ರೇಜ್ ಆಯ್ತು, ಯಾಕಂದ್ರೆ ಅದು ಕತೆ ಜನಕ್ಕೆ ಇಷ್ಟ ಆಯ್ತು. ಎಲ್ಲಾ ತರದ ಆಡಿಯನ್ಸ್ ನೋಡಿದ್ರು ಜನ. ಬಟ್ ಫ್ಯಾಮಿಲಿ ಆಡಿಯನ್ಸ್ ಬರ್ಬೇಕು ಸರ್. ಮೈನ್ ಸಿನಿಮಾ ಇಷ್ಟ ಆಗ್ಬೇಕಾದ್ರೆ ಕಾಂತಾರ ಇಷ್ಟ ಆದ ಕಾರಣ ಫುಲ್ ಫ್ಯಾಮಿಲಿ ಆಡಿಯನ್ಸ್. ಸೂಪರ್ ಎಕ್ಸ್ಪೆಕ್ಟೇಷನ್ ಇಲ್ಲ. 5-6 ವಾರ ಹೆಂಗ್ ಹೋಯ್ತು ಅಂದ್ರೆ ಅಪ್ಪ ಏನ್ ಕ್ರೌಡ್ ಸರ್, ಏನ್ ಜನ. ಸೊ ಈಗ ಎರಡನೇ ದಿನ ಫ್ಯಾಮಿಲಿ ಆಡಿಯನ್ಸ್ ಬುಕ್ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತಾಗತ್ತಾ ಯಾರು ಮಾಡ್ತಾರೆ? ನಮಗೆ ಫ್ಯಾಮಿಲಿ ಆಡಿಯನ್ಸ್ ಬರೋದೆಲ್ಲ ಮಂಡೇ ಮೇಲೆ ಎಲ್ಲ ಏನಾಗುತ್ತೆ ನೋಡ್ತಾರೆ, ಇರ್ತಾರೆ ಸುಮ್ಮನೆ ಸೌಂಡ್ ಗಲಾಟೆ ಚಪ್ಪಾಳೆ ಪಡೆ ಹೊಡಿತಾರೆ ಅಂತ ಬರಲ್ಲ, ವಿಜುವಲ್ ಆಗ್ತಾರೆ ಅಂದ್ಬಿಟ್ಟು ಆಫ್ಟರ್ ಮಂಡೇನೆ ಫ್ಯಾಮಿಲಿ ಆಡಿಯನ್ಸ್ ಬರೋದು. ಓಕೆ, ಶನಿವಾರ ಭಾನುವಾರ ಅಥವಾ ಭಾನುವಾರ ರಜೆ ಇರುತ್ತೆ ಬರ್ತಾರೆ. ಬಟ್ ಸೋಮವಾರ ಮೇಲೆ ಆಕ್ಚುಲಿ ಲೇಡೀಸ್ ಎಲ್ಲ ಬರೋದು ಫ್ಯಾಮಿಲಿ. ಓಕೆ, ಸಿನಿಮಾ ರಿಸಲ್ಟ್ ನೋಡ್ಕೊಂಡು ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಸಿನಿಮಾ ಹೇಗಿದೆ ಅಂತ ಈಗ ಮೌತ್ ಟಾಕ್ ಎಲ್ಲ ಶುರು ಆಗದಲ್ಲ, ಜನಗಳ ಒಪಿನಿಯನ್ ನಿಮ್ಮಲ್ಲಿ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಹಾಗಾಗಿ ಆಮೇಲೆ ಚೆನ್ನಾಗಿ ಕಲೆಕ್ಷನ್ ಬರುತ್ತೆ. ಓಕೆ ಓಕೆ ಸರ್, ಮತ್ತೆ ಏನ್ ಹೇಳ್ತೀರಾ ಫ್ಯಾನ್ಸ್ಗಳಿಗೆ? ಎಸ್ಪೆಷಲಿ ಸ್ವಲ್ಪ ಕ್ರೌಡ್ ಆಗುತ್ತೆ, ಕ್ರೌಡ್ ಆದಾಗ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಪೊಲೀಸ್ ಬಂದೋಬಸ್ತ್ ಹೊಡೆದಿ ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ಶಾಂತಿ ರೀತಿ ಮಾಡಿ ಅವ್ರಿಗೆ ಧಿಕ್ಕಾರ ದಯವಿಟ್ಟು ಯಾರಿಗೂ ಕೂಗಬೇಡಿ, ಶಾಂತಿ ರೀತಿ ವರ್ತಿಸಿ ಪಿಕ್ಚರ್ ಎಂಜಾಯ್ ಮಾಡಿ. ಈಗ ನೀವು ಮಾಡೋದೆಲ್ಲ ಅವ್ರಿಗೂ ಕೆಟ್ಟ ಹೆಸರು ಬರಬಾರ್ದು. ನೀವು ಎಷ್ಟು ಇದು ಶಾಂತ ರೀತಿಯಿಂದ ಇರ್ತಾರೆ ಅವ್ರು ಅಷ್ಟು ಒಳ್ಳೇದು. ಕನ್ನಡದಲ್ಲಿ ಬೇರೆ ಯಾವ ನಟರಿಗೆ ಈ ತರ ಕ್ರೇಜ್ ಬರುತ್ತೆ, ಈ ತರ ಫುಲ್ ಆಗುತ್ತೆ ಈ ತರ ಸರ್? ಪುನೀತ್ ಸರ್ ಇತ್ತು, ಶಿವಣ್ಣವ್ರಿಗಿದೆ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೊಡ್ಡ ಸರ್ ಇದೆ ಸರ್. ಅಂದ್ರೆ ಇದ್ರಲ್ಲಿ ಇದೆ ಪುನೀತ್ ಸರ್ ಇರುವಾಗ, ಶಿವಣ್ಣರದು ಎಲ್ಲ, ಸುದೀಪ್ ಸರ್ ಮತ್ತೆ ಇವ್ರಿಗೆ. ಅಂದ್ರೆ ಈ ತರ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಂದ್ರಷ್ಟೇ ಕನ್ನಡದಲ್ಲಿ ಸಿನಿಮಾಗಳು ಸ್ವಲ್ಪ ಇದೆ. ಕನ್ನಡ ಸಿನಿಮಾ ಸಿಂಗಲ್ ಸ್ಕ್ರೀನ್ ಉಳಿಬೇಕಂತ ದಯಮಾಡಿ ಎಲ್ಲ ಹೊಸ ಇದು ಹಳವ ಆಕ್ಟರ್ಗಳು 3 ತಿಂಗಳು ಒಂದೊಂದು ಪಿಕ್ಚರ್ ಸಿನಿಮಾ ಬಂದ್ರೆ ಒಳ್ಳೇದು, ಬೇಗ ಬಂದ್ರೆ ಒಳ್ಳೆ ಸಿನಿಮಾ ಉಳಿತದೆ. ಇಲ್ಲ ಸಿಂಗಲ್ ಸ್ಕ್ರೀನ್ ಕಷ್ಟ ಸರ್ ಮೇಂಟೈನ್ ಮಾಡೋದು, ಯಾಕಂದ್ರೆ ಸ್ಟಾರ್ಗಳ ಸಿನಿಮಾ ಇದ್ರೇನೆ ಸಿಂಗಲ್ ಸ್ಕ್ರೀನ್. ಈ ಹೊಸ ಸಿನಿಮಾಗಳು ಬರ್ತಾರ, ಒಂದ್ ಶೋ ಬರ್ತಾರೆ, 2ನೇ ಶೋಗೆ ಜನನೇ ಇರಲ್ಲ, ಬಂದ್ಬಿಡ್ತಾರೆ. ಅದು ಒಂದ್ ಶೋನಲ್ಲಿ ಎಲ್ಲ ಅವ್ರ ಕಡೆ ಇರ್ತಾರೆ, ಟಿಕೆಟ್ ಎಲ್ಲ ಕಟ್ ಮಾಡಿಸಿರ್ತಾರೆ, ಅವರೇ ಮೆರಿಟ್ ಬರಲಿ ಅನ್ಬಿಟ್ಟು. ಬಟ್ ಎಲ್ಲ ಈ ಫ್ರೀ ಟಿಕೆಟ್ ಕೂಡ ಶುರು ಆಗ್ಬಿಟ್ಟಿದ್ದಾರೆ ಹೊಸಬರು ಬಂದು, ಅದು ಸಮಸ್ಯೆ. ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನನೇ ಬರಲ್ಲ ಅಂತಾರೆ. ಈಗ ನೋಡ್ರಿ ಥಿಯೇಟರ್ ಆಲ್ರೆಡಿ ಈಗ ಜಾಗ ಕಟ್ಟೋಡಕ್ಕೆ ಜಾಗ ಇಲ್ಲ ನೋಡಿ ಆ ತರ ಮಾಡಿದ್ದಾರೆ. ಬಟ್ ಈ ವರ್ಷ ಇಲ್ಲ, ಎಲ್ಲ ಸಿನಿಮಾ ಹಿಟ್ ಆಯ್ತು ಸರ್ ನಮ್ಮಲ್ಲಿ. ಟೂ ಫ್ರಮ್ ಶೋ ಆಗ್ಬೋದು, ಕಾಂತಾರ, ಒಂದ್ 3-4 ಸಿನಿಮಾ ಇಲ್ಲಿ ಚೆನ್ನಾಗ್ ಹೋಯ್ತು. ಈ ವರ್ಷದಲ್ಲಿ ಸಿನಿಮಾ ಇಯರ್ ಕಳೆದಿದ್ದೆ ಗೊತ್ತಾಯ್ತು. ಅಂದ್ರೆ ಪ್ರಸನ್ನ ಥಿಯೇಟರ್ ಈ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಸರ್ ಕಲೆಕ್ಷನ್. ಸೊ ಈಗ ಈ ಡಿಸೆಂಬರ್ ಎಂಡಲ್ಲೂ ಹ್ಯಾಪಿ ಇದೆ. ಸೊ ಜನವರಿ ಮೇಲೆ ನೋಡ್ಬೇಕು, ಇನ್ನು 2-3 ಸಿನಿಮಾ ಇದೆ. ಏನ್ ಸಾರಿ 45 ಮೂವಿ ಇದೆ, ಅದು ನೀವು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಈಗ ಇಲ್ಲಿ ಡೆವಿಲ್ ಓಡ್ತಾ ಇರುತ್ತೆ, ಈಗ ಅದು 25 ಡಿಸೆಂಬರ್ ಅಲ್ಲಿ ಬರುತ್ತೆ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಅದ್ರ ಶೋ ಏನಾದ್ರು ಕೊಡ್ತೀರಾ? ನೋಡಿ ಎಲ್ಲ ಅವ್ರ ಯಜಮಾನ್ರು ಬಿಟ್ಟಿದ್ದು ನಮಗೆ ಗೊತ್ತಿಲ್ಲ. ಇದು ಹೆಂಗ್ ತೊಗೊಳುತ್ತೆ, ಓಪನಿಂಗ್ ತಗೊಂಡು ಹೆಂಗ್ ಕಲೆಕ್ಷನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್. ಕಲೆಕ್ಷನ್ ಒಂದು ಅವರೇಜ್ ಬಂದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ. ಈಗ ಇದೇ ಚೆನ್ನಾಗಿತ್ತು ಅಂತಂದ್ರೆ ಇದೇ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ 2 ಶೋ ಡಿವೈಡ್ ಮಾಡಿ ಹಾಕ್ಬಿಡ್ತೀವಿ. ಅಂದ್ರೆ ನೆಕ್ಸ್ಟ್ ನೀವು ಯೂಶಲಿ ಯಾವ ಸಿನಿಮಾ ತಗೋತೀರಾ? ಅಂದ್ರೆ ಅದು ಡಿಸೈಡ್ ಏನೇ ಇಲ್ಲ, ಆಲ್ಮೋಸ್ಟ್ ದೊಡ್ಡವರು ಎಲ್ಲ ಸಿನಿಮಾ ದೊಡ್ಡ ಸ್ಟಾರ್ ಹಾಕ್ತಿವಿ, ತಗೋತೀರಾ? ಈ ತರದ್ದು ಬೇಡ ಅಂತ ಯಾರಿಗೂ ಹೇಳಲ್ಲ, ಹಾಕ್ತಿವಿ. ಈಗ ರೆಗ್ಯುಲರ್ ಡೇಸ್ ಅಲ್ಲಿ ಈಗ 4 ಶೋ ಇದೆ, ಅದನ್ನ ಎಕ್ಸ್ಟ್ರಾ ಶೋಸ್ ಮಾಡ್ತೀರಾ? ನಾರ್ಮಲ್ ಡೇಸ್ ಅಲ್ಲಿ ಇಲ್ಲ 5 ಡೇಸ್, ಈಗ 5 ಶೋ ಇದ್ದೇ ಇರುತ್ತೆ, ನೈಟ್ ಶೋನೇ ಇರುತ್ತೆ. ನೈಟ್ ಶೋ ಕಲೆಕ್ಷನ್ ಡ್ರಾಪ್ ಆಗೋದಾಗ ನೋಡಿಸ್ತೀವಿ. ನೈಟ್ ಶೋ ಕಲೆಕ್ಷನ್ ಡ್ರಾಪ್ ಆದ್ರೆ ಮಾತ್ರ ನೈಟ್ ಶೋ ವಾಪಸ್ ಆಗಿದೆ. ಇದ್ದಂದು 4 ಶೋ ಕಂಟಿನ್ಯೂ. ಈಗ ಅಂದ್ರೆ ಮೊದಲನೇ ದಿನ ಫುಲ್ ಆಗಿದೆ, ಪ್ಲಸ್ ಎರಡನೇ ದಿನ ಈಗ ಹೋಗ್ತಾ ಇದೆ, ಈಗ ಹೋಗ್ತಾ ಇದೆ. ಓಕೆ ಓಕೆ ಸರ್. ನಾಳೆ ಫ್ಯಾನ್ ಶೋ ತುಂಬಾ ಜನ ಕ್ರೌಡ್ ಇರ್ತಾರೆ, ಅದು ಕಂಟ್ರೋಲ್ ಮಾಡಕ್ಕೆ ಯಾವ ತರ? ಇಲ್ಲಿ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಗೆ ಲೆಟರ್ ಕೊಟ್ಟಿದ್ವಿ, ಎಲ್ಲ ಸೆಕ್ಯೂರಿಟಿ ಮಾಡ್ಲಿಕ್ಕೆ ಎಲ್ಲ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ ಸರ್. ತುಂಬಾ ಇಶ್ಯೂ ಆಗಿತ್ತು, ನಾವು ವಾಲಂಟಿಯರ್ಗೆಲ್ಲ ಫ್ರೀ ಪ್ರಿಕಾಷನ್ ತಗೊಂಡಿದ್ವಿ. ಇದಕ್ಕೆ ಒಂದು ಯಾವ್ದೋ ಸಿನಿಮಾ ಈ ಟ್ರೈಲರ್ ರಿಲೀಸ್ ಆಯ್ತಲ್ಲ ಗಲಾಟೆ, ವಾಮನ ಅವಾಗ ಅವರು ಸರಿಯಾಗಿ ಗೈಡ್ಲೈನ್ಸ್ ಮಾಡ್ಲಿಲ್ಲ, ಅದಾಯ್ತು. ಬಟ್ ಎಚ್ಚೆತ್ಕೊಂಡ್ಬಿಟ್ಟಿದ್ವಿ ನಾವು ಬಹಳ ಹುಷಾರಾಗಿ. ಈಗ ಒಂದು ನಿಜವಾದ ದರ್ಶನ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಮ್ಯಾನೇಜರು ಇದ್ದಾರೆ ಇಲ್ಲಿ, ಏನಂದ್ರೆ ನಿಮ್ಮ ನೆಚ್ಚಿನ ನಟರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ನೀವು ಹೇಗೆ ನಡ್ಕೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು ಶಾಂತ ರೀತಿ ವರ್ತಿಸ್ಬೇಕು. ಅದ್ರ ಜೊತೆಗೆ ಇನ್ ಕೆಲವೊಂದ್ಸಲ ಏನಾಗುತ್ತೆ ಸರ್, ಅವ್ರು ಯಾರು ಫ್ಯಾನು ಆಗಿರೋದಿಲ್ಲ, ಯಾವ ನಟನ ಫ್ಯಾನು ಆಗಿರಲ್ಲ, ಈ ಬೇರೆ ನಟ ಫ್ಯಾನ್ ಅಂತಲ್ಲ, ಯಾವ ನಟನ ಫ್ಯಾನು ಆಗಲ್ಲ, ಈ ಸುಮ್ಮನೆ ತಂದಿಕ್ಕು ಅಂತ ಕೆಲಸಗಳು ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಜೈ ಡಿ ಬಾಸ್ ಅಂತ ಹೇಳ್ಬಿಟ್ಟು ಅವನೇನೋ ಮಾಡೋದು, ನಿಜವಾಗ್ಲೂ ಅಭಿಮಾನಿ ಅಲ್ಲ, ಆ ತರದಲ್ಲಿ ನಡೆಯುತ್ತೆ. ಸೊ
ಅಂತವ್ರನ್ನ ನೀವೇ ಹುಡುಕ್ಬೇಕು, ಯಾರು ಅವರು ಅಭಿಮಾನಿಗಳೇ ಹುಡುಕ್ಬೇಕು. ಹೌದು, ಲಾಸ್ಟ್ ಟೈಮ್ ಅದೇ ಸರ್ ಆಗಿದ್ಗಲ್ಲ. ಆಕ್ಚುಲಿ ನಿಜ ರಿಯಲ್ ಫ್ಯಾನ್ಸ್ ಗಳು ಪಾಪ ಒಳ್ಳೆ ಡಿಸೆಂಟ್ ಹುಡುಗರು. ಬಟ್ ಯಾರು ನೀವು ಹೇಳಿದ ಬೇರೆ ಅಂದ್ರೆ ಕೆಟ್ಟ ಹೆಸರು ಬರ್ಲಿ ಅಂತಾನೆ ಮಾಡೋದು ಅಂತ. ಈಗ ಏನಾಗುತ್ತೆ, ನಿಮ್ಮ ಮೇಲೆ ಪ್ರೀತಿ ನನಗಿದ್ರೆ ನಿಮಗೆ ನಾನು ನನ್ನ ವರ್ತನೆಯಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನಾನು ಒಳ್ಳೆ ವರ್ತನೆ ಮಾಡೋದಿಲ್ಲ. ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಇರೋನೇ ನಾನು ವರ್ತನೆ ಮಾಡೋದು ಕೆಟ್ಟದಾಗೆ. ಸೊ ಹಂಗೆ ನಿಜವಾದ ಅಭಿಮಾನಿಗಳು, ನಿಜವಾಗ್ಲೂ ಪ್ರೀತಿ ಇಟ್ಟಿರೋಂಥ ಅಭಿಮಾನಿಗಳು ಯಾರು ಅದೇ ರೀತಿ ನಡ್ಕೋಬಾರ್ದು. ನಡ್ಕೊಳ್ಳೋದು ಬೇಡ, ನಡ್ಕೋಬೇಡಿ. ಒಂದ್ ವೇಳೆ ಆ ತರದವ್ರು ಕಂಡು ಬಂದಲ್ಲಿ ನೀವೇ ಗುರುತಿಸಿ ಅವನಿಗೆ ಸಮಾಧಾನ ಮಾಡುವಂಥದ್ದು ಅಥವಾ ಅವನ ದೂರ ಕಳಿಸುವಂಥದ್ದು ಅಂತದ್ದು ಮಾಡ್ಬೋದು. ಖಂಡಿತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.